ನಮಸ್ಕಾರ. ನ್ಯೂಸ್ 46ಗೆ ಸ್ವಾಗತ. ಇದೀಗ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳ ಜನರ ಮುಂದೆ ಹೊಸ ಘೋಷಣೆಗಳ ಮೂಲಕ ಓಟು ಕೇಳಲು ಬರ್ತಿದೆ. ಒಳ್ಳೆ ದಿನ ತರುವುದಾಗಿ 2 ಕೋಟಿ ಉದ್ಯೋಗ, ಬಡವರ ಖಾತೆಗೆ 15 ಲಕ್ಷ ರು ಹಣ, ರೈತರಿಗೆ 2 ಪಟ್ಟು ಆದಾಯ ಕೊಡಿಸುವುದಾಗಿ ನಂಬಿಸಿ 10 ವರ್ಷ ಆಳ್ವಿಕೆ ನಡೆಸಿದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಬೆಲೆ ಏರಿಕೆಯನ್ನ, ಹಿಂದೆಂದೂ ಕಾಣದಷ್ಟು ನಿರುದ್ಯೋಗವನ್ನ, ರೈತರ ಆತ್ಮಹತ್ಯೆಗಳನ್ನ ಹೆಚ್ಚಿಸಿದ್ದು ಅಷ್ಟೇ ಅಲ್ಲದೆ ಕರಾಳ ಕೃಷಿ ಕಾಯ್ದೆಗಳನ್ನ, ಕಾರ್ಮಿಕರಿಗೆ ಮಾರಕವಾಗುವ ಕಾಯ್ದೆಗಳನ್ನ, ತಿದ್ದುಪಡಿಗಳನ್ನ ಮಾಡಿದ್ದು ನಮಗೆ ತಿಳಿದಿದೆ. ಚುನಾವಣಾ ಬ್ಯಾಂಡ್ಗಳ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ ಬಿಜೆಪಿ ನಾನು ತಿನ್ನಲು ಬಿಡೋದಿಲ್ಲ ಎಂದಿದ್ದು ಹಾಸ್ಯಾಸ್ಪದವಾಗಿದೆ. ಅಷ್ಟೇ ಅಲ್ಲದೆ ದೇಶದ ಸಂಪತ್ತನ್ನೆಲ್ಲ ಅಂಬಾನಿ ಅದಾನಿಗಳಿಗೆ ಮುಕ್ತವಾಗಿ ಲೂಟಿ ಹೊಡೆಯಲು ಅನುವು ಮಾಡಿ ಉದ್ಯಮಿಗಳ ಆಸ್ತಿಯನ್ನ ಜಾಸ್ತಿ ಮಾಡಿದೆ. ಕಾಂಗ್ರೆಸ್ ಆಳ್ವಿಕೆ ಸಹ ಇದಕ್ಕೆ ಹೊರತಾಗಲ್ಲ. ಜಾಗತೀಕರಣ, ಖಾಸಗೀಕರಣ ಮತ್ತು ಉದಾರೀಕರಣ ನೀತಿಗಳ ಮೂಲಕ ಬಂಡವಾಳಗಾರರಿಗೆ ಮುಕ್ತ ಶೋಷಣೆ, ಲೂಟಿಗೆ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ಬಿಜೆಪಿ ಅಥವಾ ಕಾಂಗ್ರೆಸ್ ಎರಡು ಬಂಡವಾಳಶಾಹಿಗಳ ಪರ್ಯಾಯಗಳಾಗಿವೆ ಹೊರತು ಜನತೆಯ ಪರ್ಯಾಯಗಳಾಗಲ್ಲ ಎಂಬುದನ್ನು ನಾವು ಮರೆಯಬಾರದು. ಇನ್ನೊಂದೆಡೆ ಇತರ ಎಡಪಕ್ಷಗಳು ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಜನರ ಪರ್ಯಾಯ ರಾಜಕೀಯ ಶಕ್ತಿ ಬೆಳೆಸುವುದನ್ನು ಕೈಬಿಟ್ಟಿರುವುದು ದುರಂತವಾಗಿದೆ. ನಿಮ್ಮ ಬಗ್ಗೆ, ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಮಾತಾಡೋದಕ್ಕೆ ಯಾವೊಬ್ಬ ಅಭ್ಯರ್ಥಿಗಳು ನಿಮ್ಮ ಹತ್ರ ಬರ್ತಾ ಇಲ್ಲ. ಆದರೆ ನಮ್ಮ ಪಕ್ಷ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶಾದ್ಯಂತ ಶೋಷಿತ ಜನರ ಪರವಾಗಿ ನಿಂತು ಅವರ ಜ್ವಲಂತ ಸಮಸ್ಯೆಗಳನ್ನ ಕೈಗೆತ್ತಿಕೊಂಡು ಬಲಿಷ್ಠ ಜನದ ಹೋರಾಟವನ್ನ ಬೆಳೆಸ್ತಾ ಇದೆ. ಚುನಾವಣೆ ಮೂಲಕ ಸರ್ಕಾರಗಳು ಬದಲಾದರೆ ಸಾಲದು, ಈ ಶೋಷಕ ಬಂಡವಾಳಶಾಹಿ ವ್ಯವಸ್ಥೆಯನ್ನೇ ಅಮೂಲ್ಯಾಗ್ರವಾಗಿ ಬದಲಾಯಿಸಬೇಕು, ದುಡಿಯುವವರ ರಾಜ್ಯ ಕಟ್ಟಬೇಕೆಂದು ನಂಬಿದೆ. ಅಂತೆಯೇ ಈ ಚುನಾವಣೆಯ ಸಮರದಲ್ಲಿ ಜನರ ಪರ್ಯಾಯ ರಾಜಕೀಯ ಶಕ್ತಿಯನ್ನ ಸೃಷ್ಟಿಸಲು ಮುನ್ನಿಟ್ಟಿದೆ. ಸದನದಲ್ಲಿ ಈ ಹೋರಾಟವನ್ನ ಎತ್ತಿ ಹಿಡಿಯಲು ಬದ್ಧವಾಗಿದೆ. ಆದ್ದರಿಂದ ಉನ್ನತ ನೀತಿ, ಸಂಸ್ಕೃತಿ ಹಾಗೂ ಕ್ರಾಂತಿಕಾರಿ ವೈಚಾರಿಕತೆಯ ಆಧಾರದ ಮೇಲೆ ಜನ ಹೋರಾಟಗಳನ್ನ ಕಟ್ಟುತ್ತಿರುವ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸಿ ಗೆಲ್ಲಿಸಬೇಕೆಂದು ಮನವಿಯನ್ನ ಮಾಡಿಕೊಳ್ಳಲಾಯಿತು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ನಮ್ಮ ಪಕ್ಷದ ಕಾರ್ಯಕರ್ತರೇ ಹಾಗೂ ನಮ್ಮ ಪಕ್ಷದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಮಲಿಂಗಪ್ಪ ಅವರೇ ಹಾಗೂ ಸುರಪುರ ನಗರ ಮತ್ತು ವಿವಿಧ ಗ್ರಾಮಗಳಿಂದ ಇಲ್ಲಿ ಇನ್ಸ್ಪಿರೇಷನ್ ಇಂದ ಕೆಲವು ಪಾಯಿಂಟ್ಸ್ ನಾಗರಿಕರೇ, ರೈತ ಬಂಧುಗಳೇ, ಚುನಾವಣೆಗಳು ಘೋಷಣೆಯಾಗಿ ಒಂದು ಹಂತದ ಮತದಾನ ಕೂಡ ನಮ್ಮ ದೇಶದ ಒಂದು ಭಾಗದಲ್ಲಿ ಮುಗಿದಿದೆ. ಆದರೆ ಎಷ್ಟೋ ಕಡೆ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು ಒಂದೇ ವಾರದಲ್ಲಿ ನೀವು ಮತದಾನ ಮಾಡೋರಿದ್ದೀರಿ. ಆದರೆ ನಿಮ್ಮ ಮತ ಕೇಳೋದಕ್ಕೆ ನಿಮ್ಮ ಹತ್ರ ನಿಮ್ಮ ಬಗ್ಗೆ, ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಮಾತಾಡೋದಕ್ಕೆ ಯಾವೊಬ್ಬ ಅಭ್ಯರ್ಥಿಗಳು ನಿಮ್ಮ ಹತ್ರ ಬರ್ತಾ ಇಲ್ಲ. ಯಾವೊಂದು ಪಕ್ಷ ಕೂಡ ನಿಮ್ಮ ಹತ್ರ ಬರ್ತಾ ಇಲ್ಲ. ಇದರ ಅರ್ಥ ಅವರು ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂತ ಅನ್ನೋದನ್ನ ತೋರಿಸಿಕೊಡುತ್ತೆ. ಈ ಲೋಕಸಭಾ ಚುನಾವಣೆ ಏನೀಗ ನಡೀತಾ ಇದೆ, ಈ ಲೋಕಸಭಾ ಚುನಾವಣೆ ನೀವು ಬಹಳಷ್ಟು ಗಂಭೀರವಾಗಿ ಇದನ್ನು ತಗೋಬೇಕು ಅಂತೇಳಿ ಎಲ್ಲ ಬಡವರಲ್ಲಿ, ಎಲ್ಲ ಕೂಲಿಕಾರರಲ್ಲಿ, ಎಲ್ಲ ರೈತಾಪಿ ಜನ, ಕಾರ್ಮಿಕರಲ್ಲಿ ನಮ್ಮ ಪಕ್ಷ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ಯುಸಿಐ ಕಮ್ಯುನಿಸ್ಟ್ ನಿಮ್ಮಲ್ಲಿ ಮನವಿ ಮಾಡುತ್ತೆ. ಈಗಾಗಲೇ ನಮ್ಮ ದೇಶದಲ್ಲಿ ಏನು 100 ಪಕ್ಷಗಳಿದ್ವು, ಆ ಎಲ್ಲ ಪಕ್ಷಗಳು ಸೇರಿ
ಗಡಿಗೆ ಎರಡು ಗುಂಪುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಒಂದನ್ನ ಮಡಿಕೆ ಏನ ಬಿಜೆಪಿ ನೇತೃತ್ವದ ಸಿಂಬಲ್ ಮಡಿಕೆ ಎನ್ಡಿಎ ಅನ್ನೋ ಒಂದು ಗುಂಪು, ಕ್ಯಾ ಸಿಂಬಲ್ ಇನ್ನೊಂದು ಮಡಿಕೆ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಅಂತೇಳಿ ಒಂದು ಗುಂಪು. ಕ್ಯಾ ಇದರೆ ಇವರಿಬ್ಬರು ಕೂಡ ಯಾರಿಗ ಗುಂಪುಗಳು ಮಾಡಿಕೊಂಡಿದ್ದಾರೆ, ಆ ಗುಂಪಿನಲ್ಲಿರೋರೆಲ್ಲರೂ ಕೂಡ 1947ರಿಂದ ನಮ್ಮ ನಂತರ ಏನು ಚುನಾವಣೆಗಳು ನಡೆದವೆ, ಆ ಎಲ್ಲ ಚುನಾವಣೆಗಳಿಂದ ಇಲ್ಲಿವರೆಗೆ ಅವರು ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ ಆಡಳಿತ ನಡೆಸಿದ್ದಾರೆ. ಅವರೇ ಆಡಳಿತ ನಡೆಸಿದ್ದಾರೆ, ಅವರೇ ಎಂಪಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ. ಈಗ ಮತ್ತೆ ಪರಸ್ಪರ ವಿರುದ್ಧವಾಗಿ ಮಾತಾಡಿಕೊಂಡಿರೋರು ಇವತ್ತು ಎರಡು ಗುಂಪುಗಳಾಗಿ ನಿಮ್ಮ ಮುಂದೆ ಇಂಡಿಯಾ ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ಎನ್ಡಿಎ ನರೇಂದ್ರ ಮೋದಿನ ತೋರಿಸ್ತಾ ಇದ್ದಾರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.